ಅಧಿಕಾರಿಗಳ ವಿರುದ್ಧ ಎನ್ಎ ಹ್ಯಾರಿಸ್ ಗರಂ ಆಗಿದ್ದಾರೆ. ಸಾರ್ವಜನಿಕರ ಅಹವಾಲ ಕಾರ್ಯಕ್ರಮದಲ್ಲಿ ಈ ಒಂದು ಹೈಡ್ರಾಮಾ ನಡೆದಿದೆ. ಯಾವ ಕಾರಣಕ್ಕೆ ಈ ಒಂದು ಹೈಡ್ರಾಮಾ ನಡೆಯಿತು ಅನ್ನೋದರ ಕುರಿತ ಡೀಟೇಲ್ಸ್ ನಿಮ್ಮ ಮುಂದೆ. ನೋಡಿ, 50 ವರ್ಷಗಳಿಂದ ಅಲೆದಾಡಿದ್ರೂ ಕೂಡ ಸಾರ್ವಜನಿಕರಿಗೆ ಯಾವುದೇ ರೀತಿಯಾದಂತಹ ಮುಕ್ತಿ ಸಿಕ್ಕಿಲ್ಲ. ಸೈಟ್ ಆಗಿರ್ಬೋದು, ಹಕ್ಕುಪತ್ರ ವಿಳಂಬಗಳಾಗ್ತಾ ಇದೆ. ಇದಕ್ಕೆ ಸಾರ್ವಜನಿಕರು ಕಂಗಾಲಾಗಿದ್ದಾರೆ, ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ರು. ಜನರ ಕೆಲಸವನ್ನ ತ್ವರಿತವಾಗಿ ಮುಗಿಸಬೇಕು ಅಂತ ಹೇಳಿ ಹ್ಯಾರಿಸ್ ಅವರು ಸೂಚನೆಯನ್ನ ಕೊಟ್ಟಿದ್ದಾರೆ. ಅಧಿಕಾರಿಗಳಿಗೆ ಖಡಕ್ ಎಚ್ಚರಿಕೆಯನ್ನು ಕೊಡೋದ್ರ ಜೊತೆಗೆ ಬಾಕಿ ಕಡತಗಳ ಬಗ್ಗೆ ಹ್ಯಾರಿಸ್ ಪ್ರಶ್ನೆ ಮಾಡಿದ್ದಾರೆ. ಯಾಕೆ ಬಾಕಿ ಉಳಿಸ್ಕೊಂಡಿದ್ದೀರಿ ಅಂತ ಹೇಳಿ ಸಾರ್ವಜನಿಕರ ಎದುರೇ ಅಧಿಕಾರಿಗಳಿಗೆ ಕ್ಲಾಸ್ ಅನ್ನ ತೆಗೆದುಕೊಂಡಿದ್ದಾರೆ. ಬಿಡಿಎ ಅಧಿಕಾರಿಗಳ ಚಳಿ ಬಿಡಿಸುವಂತಹ ಕೆಲಸವನ್ನ ಇಲ್ಲಿ ಹ್ಯಾರಿಸ್ ಅವರು ಮಾಡಿದ್ದಾರೆ. ನೋಡಿ, ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಅಂತಂದ್ರೆ ಬಿಡಿಎ ಕಚೇರಿಯಲ್ಲಿ ಹೈಡ್ರಾಮವೇ ನಡೆದಿದೆ. ಸಾರ್ವಜನಿಕರ ಅಹವಾಲನ್ನ ಆಲಿಸೋದಕ್ಕೆ ನಡೆದಿರುವಂತಹ ಓಪನ್ ಹೌಸ್ ಸಭೆಯಲ್ಲಿ ಅಧಿಕಾರಿಗಳ ಕಾರ್ಯವೈಖರಿಯನ್ನ ಕಂಡು ಅಧ್ಯಕ್ಷರು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸೈಟ್ ಆಗಿರ್ಬೋದು, ಹಕ್ಕುಪತ್ರ ಆಗಿರ್ಬೋದು, ಇದೆಲ್ಲವನ್ನೂ ಕೂಡ ಸೇರಿದಂತೆ ಹಲವು ಸಮಸ್ಯೆಗಳಿದೆ. ಆ ಹಲವು ಸಮಸ್ಯೆಗಳು ನೆನ್ನೆ ಮೊನ್ನೆದಲ್ಲ, ಬಹಳ ವರ್ಷಗಳ ಕಾಲ ಕೂಡ ಇದು ನಡ್ಕೊಳ್ತಾ ಬರ್ತಾ ಇದೆ. ಬಹಳ ವರ್ಷಗಳ ಕಾಲ ಜನರನ್ನ ಅಲೆದಾಡಿಸ್ತಾ ಇರೋದನ್ನ ಪ್ರಶ್ನೆ ಕೂಡ ಮಾಡ್ತಾ ಇದ್ದಾರೆ ಹ್ಯಾರಿಸ್. ಬಿಡಿಎ ಇರೋದೇ ತಪ್ಪು ಮಾಡೋದಿಕ್ಕ ಅಂತ ಹೇಳಿ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಳ್ಳುವಂತಹ ಕೆಲಸವನ್ನ ಇಲ್ಲಿ ಮಾಡಿದ್ದಾರೆ. ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಓಪನ್ ಹೌಸ್ ಸಭೆಯಲ್ಲಿ ಸಾರ್ವಜನಿಕರ ಸಮಸ್ಯೆಗಳೇ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸೋದಕ್ಕೆ ಕಾರಣ ಅಂತ ಕೂಡ ಹೇಳಲಾಗ್ತಾ ಇದೆ. ವಾರದಲ್ಲಿ ಒಂದು ದಿನ ನಡೆಯುವಂತಹ ಈ ಸಭೆಯಲ್ಲಿ ಬಿಡಿಎ ಅಧ್ಯಕ್ಷ ಎನ್ಎ ಹ್ಯಾರಿಸ್ ಸಾರ್ವಜನಿಕರ ಅಹವಾಲುಗಳನ್ನು ಆಲಿಸಿದ್ದಾರೆ. ಸೈಟ್ ಹಂಚಿಕೆ, ಹಕ್ಕುಪತ್ರ, ದಾಖಲೆ ತಿದ್ದುಪಡಿ ಸೇರಿದಂತೆ ಹಲವು ಸಮಸ್ಯೆಗಳಿದೆ. ದಶಕಗಳಾದರೂ ಕೂಡ ಬಗೆಹರಿತಿಲ್ಲ. ನಿಮ್ಮದೇ ಕಾಂಗ್ರೆಸ್ ಸರ್ಕಾರ ಇದೆಯಲ್ಲ ಹ್ಯಾರಿಸ್ ಅವರೇ, ನೀವು ಕೂಡ ನಿಮ್ಮ ಸರ್ಕಾರವನ್ನು ತರಾಟೆಗೆ ತೆಗೆದುಕೊಳ್ಳುವಂತಹ ಕೆಲಸವನ್ನು ಮಾಡಬೇಕು. ಸರ್ಕಾರಕ್ಕೆ ತಿಳಿ ಹೇಳುವಂತಹ ಕೆಲಸವನ್ನು ನೀವು ಕೂಡ ಮಾಡಬೇಕು. ನೀವು ಸರ್ಕಾರದ ಒಂದು ಭಾಗ ಆಗಿದ್ದೀರಿ. ನಿಮ್ಮ ಸರ್ಕಾರ ಕಳೆದ 3 ವರ್ಷಗಳಿಂದ ಏನು ಮಾಡ್ತಾ ಇತ್ತು? ಹಾಗಾದರೆ ನಿದ್ದೆ ಮಾಡ್ತಾ ಇತ್ತಾ? ಈಗ ನೀವು ಹೋಗ್ಬಿಟ್ಟು ಯಾಕೆ ಕಡತಗಳೆಲ್ಲವೂ ಕೂಡ ಹಾಗೇ ಇದೆ, ನಿದ್ದೆ ಮಾಡ್ತಾ ಇದ್ದೀರಾ ಅಂತ ಹೇಳಿ ನೀವು ಅಧಿಕಾರಿಗಳನ್ನು ಪ್ರಶ್ನೆ ಮಾಡುವ ಮುನ್ನ ನಿಮ್ಮ ಹಿಂದೆ ಇದ್ದಂತಹ ನಿಮ್ಮ ಕಲೀಗ್ಸ್ ಏನು ಮಾಡ್ತಾ ಇದ್ರು ಅಲ್ವಾ, ಇದನ್ನು ಪ್ರಶ್ನೆ ಮಾಡ್ಕೋಬೇಕು. ನಿಮ್ಮನ್ನು ನೀವು ಪ್ರಶ್ನೆ ಮಾಡ್ಕೊಳ್ಬೇಕು. ಹ್ಯಾರಿಸ್ ಅವರೇ, 40ರಿಂದ 50 ವರ್ಷಗಳಿಂದ ಬಿಡಿಎ ಕಚೇರಿಗೆ ಅಲೆದಾಡ್ತಾ ಇದ್ದಾರಂತೆ ಅಧಿಕಾರಿಗಳು. ಅಲ್ಲ, ಈ ಕೆಲಸ ಆಗಬೇಕಾಗಿರುವಂಥವ್ರು, ಬಟ್ ಆದರೆ ಆ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ. 40ರಿಂದ 50 ವರ್ಷ ಅಂತಂದರೆ ಯೋಚನೆ ಮಾಡಿ. ನೀವು ಕೂಡ, ನಿಮ್ಮ ಸರ್ಕಾರವು ಕೂಡ ಕಳೆದ 5 ವರ್ಷಗಳ ಹಿಂದೆ ಅಧಿಕಾರದಲ್ಲಿತ್ತು. ಅಧಿಕಾರವನ್ನು ನೀವು ಕೂಡ ಯಾವ ರೀತಿಯಾಗಿ ಸದುಪಯೋಗ ಪಡಿಸ್ಕೊಳ್ಬಹುದಾಗಿತ್ತು, ಅದ್ಯಾವುದೂ ಕೂಡ ಇಲ್ಲ, ಆಗಿಲ್ಲ. ಈಗ ಹೋಗ್ಬಿಟ್ಟು ಅಧಿಕಾರಿಗಳನ್ನು ನೀವು ತರಾಟೆಗೆ ತೆಗೆದುಕೊಂಡು ಬಿಟ್ರೆ ಎಲ್ಲವೂ ಕೂಡ ಸಾರ್ವಜನಿಕರ ಮುಂದೆ ತುಪ್ಪ ಸವಿರುವಂತಹ ಕೆಲಸ ಮೂಗಿಗೆ ಆಗಬಾರದು. ಪ್ರತಿ ಬಾರಿಯೂ ಕೂಡ ಪರಿಶೀಲನೆ ಆಗಬೇಕು. ಬಿಡಿಎ ಇರೋದೇ ತಪ್ಪು ಮಾಡೋದಕ್ಕೆ ಅಂತ ಏನು ಹೇಳ್ತಾರಲ್ಲ ಜನ, ಅದನ್ನು ಸರಿಪಡಿಸ್ಕೊಳ್ಳುವಂತಹ ಕೆಲಸವನ್ನು ನೀವು ಕೂಡ ಕೈ ಜೋಡಿಸಿ ಮಾಡಬೇಕಾಗಿದೆ.